ಸುಧಾಕರ್ ಹೆಬ್ಬೆಟ್ಟು ಹೇಳಿಕೆಗೆ ಕುಮಾರಸ್ವಾಮಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಚಿವ ಡಿ ಸುಧಾಕರ್ ಬಗ್ಗೆ ಕುಮಾರಸ್ವಾಮಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸುಧಾಕರ್ ಹೆಬ್ಬೆಟ್ಟು ಹೇಳಿಕೆಯ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಿನ್ನೆ ಹೇಳಿಕೆಗೆ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪರೋಕ್ಷವಾಗಿ ಸಮರ್ಥನೆಯನ್ನ ಕೊಟ್ಕೊಂಡಿದ್ದಾರೆ. ಮಿನಿಸ್ಟರ್ ಡಿ ಸುಧಾಕರ್ ಅವರು ಈಗ ಆಸ್ಪತ್ರೆಯಲ್ಲಿದ್ದಾರೆ. ಆಸ್ಪತ್ರೆಯಲ್ಲಿ ಇದ್ದವರ ಬಗ್ಗೆ ಯಾಕೆ ಚರ್ಚೆ ಮಾಡಬೇಕು? ಇವಾಗ ಆಸ್ಪತ್ರೆಯ ಹೊರಗಿರುವವರ ಬಗ್ಗೆ ಚರ್ಚೆ ಮಾಡೋಣ. ಅಷ್ಟಕ್ಕೂ ನಾನು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿಲ್ಲ, ವಿವಾದ ನೀವು ಮಾಡ್ಕೊಂಡಿದ್ದೀರಾ ಅಷ್ಟೇ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ಡಿಕೆಶಿನ ಟಾರ್ಗೆಟ್ ಮಾಡಿದ್ರ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ ಇದೀಗ ನೇರಾನೇರವಾಗಿ ಎದುರಾಗ್ತಾರೆ. ವಿವಾದ ನೀವು ಮಾಡ್ಕೊಳ್ತಾ ಇರೋದು ಹೆಬ್ಬೆಟ್ ಹೇಳಿಕೆ ವಿಚಾರವಾಗಿ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಫುಲ್ ಗರಂ ಆಗಿದ್ದಾರೆ. ಸ್ವಲ್ಪ ಮಾನವೀಯತೆ ಬೇಕ್ರಿ ಅಂತ ಹೇಳ್ತಿದ್ದಾರೆ. ನಾ ಮಾಡಿಲ್ಲ, ನೀವು ಅದನ್ನ ವಿವಾದ ಹುಟ್ಟು ಹಾಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಟಾಂಗ್ ಕೊಡ್ತಾ ಇದ್ದಾರೆ. ಸುಧಾಕರ್ ಹೆಬ್ಬೆಟ್ಟು ಹೇಳಿಕೆಗೆ ಇದೀಗ ಕುಮಾರಸ್ವಾಮಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೇರಾನೇರವಾಗಿ ಡಿಕೆಶಿಗೆ ಚಾಟಿ ಬೀಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಸಚಿವ ಡಿ ಸುಧಾಕರ್ ಬಗ್ಗೆ ಕುಮಾರಸ್ವಾಮಿ ಕೊಟ್ಟಿರುವಂತಹ ವಿವಾದಾತ್ಮಕ ಹೇಳಿಕೆಯ ವಿಚಾರವಾಗಿ ಇದೀಗ ತಾನು ಹಾಗೇಳಿಲ್ಲ ಹೀಗೆ ಅಂತ ಹೇಳ್ಬಿಟ್ಟು ಪರೋಕ್ಷವಾಗಿ ಸಮರ್ಥನೆಯನ್ನ ಕೊಟ್ಕೊಳ್ತಾ ಇದ್ದಾರೆ. ನಿನ್ನೆ ಹೇಳಿಕೆಗೆ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಮಿನಿಸ್ಟರ್ ಡಿ ಸುಧಾಕರ್ ಅವರು ಈಗ ಆಸ್ಪತ್ರೆಯಲ್ಲಿದ್ದಾರೆ. ಆಸ್ಪತ್ರೆಯಲ್ಲಿ ಇದ್ದವರ ಬಗ್ಗೆ ಚರ್ಚೆ ಯಾಕೀಗ? ಆಸ್ಪತ್ರೆ ಹೊರಗಿರುವವರ ಬಗ್ಗೆ ಚರ್ಚೆಯನ್ನ ಮಾಡೋಣ. ನಾನು ವಿವಾದಾತ್ಮಕವಾದ ಹೇಳಿಕೆಯನ್ನ ನಾನು ಕೊಟ್ಟಿಲ್ಲ, ವಿವಾದ ನೀವು ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಮತ್ತೆ ಡಿಕೆಶಿನ ಇಂಡೈರೆಕ್ಟ್ಲಿ ಟಾರ್ಗೆಟ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ. ಮಾತಿನ ಭರದಲ್ಲೋ ಅಥವಾ ಇಂಟೆನ್ಷನ್ ಇಲ್ಲಿ ಹೇಳಿರೋದಾ ಅಥವಾ ಹೇಳಿದ ಮೇಲೆ ಈ ರೀತಿಯಾಗಿ ಹೇಳಿದ್ರೆ ವಿವಾದ ಹುಟ್ಟುಹಾಕುತ್ತೆ, ಮತ್ತೆ ತಮ್ಮ ತಲೆಗೆ ಸಮಸ್ಯೆಗಳು ಬಂದೊಡ್ಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೀಗೆ ಹೇಳಿದ್ರ ವಿ ಡೋಂಟ್ ನೋ. ಬಟ್ ಕೊಟ್ಟಿರುವಂತಹ ಹೇಳಿಕೆಗೆ ಸಮರ್ಥನೆಯನ್ನ ಕೊಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ. ವಿವಾದವನ್ನ ನಾನು ಮಾಡಿಲ್ಲ, ವಿವಾದಾತ್ಮಕ ಹೇಳಿಕೆಯನ್ನ ನಾನು ಕೊಟ್ಟಿಲ್ಲ, ಅದನ್ನ ನೀವು ಮಾಡ್ತಾ ಇದ್ದೀರಾ ಅಷ್ಟೇ ಅಂತ ಹೇಳ್ಬಿಟ್ಟು ತಮ್ಮ ಹೇಳಿಕೆಗೆ ಸಮರ್ಥನೆಯನ್ನ ಕೊಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ. ಸುಧಾಕರ್ ಹೆಬ್ಬೆಟ್ಟು ಹೇಳಿಕೆಗೆ ಇದೀಗ ಸಮರ್ಥನೆಯನ್ನ ಕೊಟ್ಕೊಳ್ತಾ ಇದ್ದಾರೆ. ಸಚಿವ ಡಿ ಸುಧಾಕರ್ ಬಗ್ಗೆ ಕುಮಾರಸ್ವಾಮಿ ಆಡಿರುವಂತಹ ವಿವಾದಾತ್ಮಕ ಹೇಳಿಕೆಯ ವಿಚಾರವಾಗಿ ಇದೀಗ ಮತ್ತೆ ಮಾತನಾಡ್ತಾ ಇರುವಂಥದ್ದು. ನಿನ್ನೆ ಹೇಳಿಕೆಗೆ ಕೇಂದ್ರ ಮಂತ್ರಿಗಳಾದಂತಹ ಎಚ್.ಡಿ. ಕುಮಾರಸ್ವಾಮಿ ಪರೋಕ್ಷವಾಗಿ ಸಮರ್ಥನೆಯನ್ನ ಕೊಟ್ಕೊಳ್ತಾ ಇದ್ದಾರೆ. ಮಿನಿಸ್ಟರ್ ಡಿ ಸುಧಾಕರ್ ಅವರು ಈಗ ಹಾಸ್ಪಿಟಲ್ನಲ್ಲಿದ್ದಾರೆ. ಅವ್ರ ಬಗ್ಗೆ ಯಾಕೆ ನಾವು ಚರ್ಚೆ ಮಾಡಬೇಕು? ನಾನು ಯಾಕೆ ಅವ್ರ ಬಗ್ಗೆ ಮಾತನಾಡಲಿ? ನೀವು ವಿವಾದವನ್ನು ಹುಟ್ಟು ಹಾಕ್ತಾ ಇದ್ದೀರಾ, ನೀವುಗಳು ಮಾಡ್ತಾ ಇರುವಂತಹ ಕೆಲಸ ಅದು ಅಂತ ಸಮರ್ಥನೆಯನ್ನ ಕೊಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಆಸ್ಪತ್ರೆ ಹೊರಗಿರೋವರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ಲಿ ಒಂದು ರೀತಿಯಾಗಿ ಡಿಕೆಶಿನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ, ಸಂಶಯ ಎದುರಾಗ್ತಾ ಇದೆ. ಸುಧಾಕರಿಂದ ಯಾರು ಹೆಬ್ಬೆಟ್ಟು ಹಾಕಿಸ್ಕೊಳ್ಳೋಕೆ ಆಗತ್ತೆ? ನೀವೇ ಹೇಳಿ. ಮಾಡಿದ್ರೆ ಅವರ ಕುಟುಂಬದವರು ಮಾಡಬೇಕಷ್ಟೇ, ಬೇರೆಯವ್ರು ಯಾರು ಮಾಡ್ತಾರೆ? ಇನ್ನು ಸರ್ಕಾರ ಅವರಿಂದ ಹೆಬ್ಬೆಟ್ಟು ಹೊಚ್ಕೊಳ್ಳುತ್ತಾ? ಪರಮೇಶ್ವರ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಧಾಕರ್ ಅವರು ಈಗ ICUನಲ್ಲಿದ್ದಾರೆ. ಹೆಬ್ಬೆಟ್ಟು ಹೊಚ್ಕೊಳ್ಳೋದಕ್ಕೆ ಸರ್ಕಾರದಿಂದ ಸಾಧ್ಯನಾ? ಕುಮಾರಸ್ವಾಮಿ ಅವರು ಮಾನವೀಯತೆಯಿಂದ ಇಂಥ ಪ್ರಕರಣಗಳಲ್ಲಿ ಮಾತನಾಡಲಿ. ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ತೀವ್ರ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಹೆಬ್ಬೆಟ್ಟು ಹೇಳಿಕೆಗೆ ಇದೀಗ ಗೃಹ ಸಚಿವ ಪರಮೇಶ್ವರ್ ಕೂಡ ಗರಂ ಆಗಿರುವಂಥದ್ದು. ರಿಯಾಕ್ಟ್ ಮಾಡಿದ್ದಾರೆ. ಇಂಥ ವಿಚಾರದಲ್ಲಾದರೂ ಕೂಡ ಕುಮಾರಸ್ವಾಮಿ ಮಾನವೀಯತೆಯನ್ನು ತೋರಬೇಕು, ಮಾತನಾಡಬಾರ್ದು ಅಂತ ಹೇಳ್ಬಿಟ್ಟು ಗರಂ ಆಗಿದ್ದಾರೆ. ಈ ಸರ್ಕಾರ ಅವರಿಂದ ಹೆಬ್ಬೆಟ್ಟು ಹಚ್ಕೊಳ್ಳೋದಕ್ಕೆ ಸಾಧ್ಯನಾ? ಫ್ಯಾಮಿಲಿಯವರು ಹಾಕ್ಸ್ಕೊಳ್ಬೋದು ಅಷ್ಟೇನೇನೆ. ಈ ರೀತಿಯಾದ ವಿಚಾರಗಳನ್ನ ಮಾತನಾಡುವಾಗ ಸ್ವಲ್ಪ ಮಾನವೀಯತೆಯನ್ನು ಇಟ್ಕೊಂಡು ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ವಿವಾದಾತ್ಮಕವಾದ ಹೇಳಿಕೆ, ಸರ್ಕಾರ ಅವರಿಂದ ಹೆಬ್ಬೆಟ್ಟು ಹೊಚ್ಕೊಳ್ಳುತ್ತಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಪರಮೇಶ್ವರ್. ಸುಧಾಕರ್ ಅವರು ಈಗ ICUನಲ್ಲಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಮಾನವೀಯತೆಯಿಂದ ಇಂಥ ಪ್ರಕರಣಗಳಲ್ಲಿ ಮಾತನಾಡಬೇಕು. ಕುಮಾರಸ್ವಾಮಿ ಹೇಳಿಕೆಯ ಬಗ್ಗೆ ಇದೀಗ ಗೃಹ ಸಚಿವ ಪರಮೇಶ್ವರ್ ತೀವ್ರ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯರಾದಂಥವರು ಈ ರೀತಿಯಾದಂತಹ ವಿಚಾರಗಳನ್ನ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರೆ ವಿವಾದವನ್ನು ಹುಟ್ಟಾಕತ್ತೆ ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಇರಬೇಕು ಅನ್ನುವಂತಹ ಮಾತನ್ನ ಹೇಳೋದ್ರ ಮುಖಾಂತರ, ಪ್ರತಿಕ್ರಿಯೆಯನ್ನು ಹೇಳೋದ್ರ ಮುಖಾಂತರ ಈ ಪರಮೇಶ್ವರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಟ್ಲೀಸ್ಟ್ ಮಾನವೀಯತೆ ಇರಬೇಕಲ್ವಾ? ಯಾರು ಹೆಬ್ಬೆಟ್ಟು ಹೊಚ್ಕೊಳ್ಳೋಕ್ಕಾಗುತ್ತೆ? ಸರ್ಕಾರ ಹೆಬ್ಬೆಟ್ಟನ್ನು ಹೊಚ್ಕೊಳ್ಳೋದಕ್ಕಾಗತ್ತಾ ಅವ್ರ ಕೈಯಿಂದ? ಅವರ ಫ್ಯಾಮಿಲಿಯವರು ಏನಾದರೂ ಮಾಡ್ಬೋದು ಅಷ್ಟೇನೆ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.
ಗಳಲ್ಲಿ ಇಂಥ ವಿಚಾರಗಳಲ್ಲಿ ಕೂಡ ಒಂದಿಷ್ಟು ಮಾನವೀಯತೆಯನ್ನು ಇಂಥ ಪ್ರಕರಣಗಳಲ್ಲಿ ಇಂಥ ವಿಚಾರಗಳಲ್ಲಿ ಕೂಡ ಒಂದಿಷ್ಟು ಮಾನವೀಯತೆಯನ್ನ ತೋರಿಸ್ಬೇಕಲ್ವಾ. ಯಾರು ಅದನ್ನ ಆ ರೀತಿ ಮಾಡಕ್ ಹೋಗ್ತಾರೆ? ಮಾಡಿದ್ರೆ ಅವ್ರ ಕುಟುಂಬದವ್ರು ಮಾಡ್ಬೇಕಪ್ಪ, ಬೇರೆಯವ್ರು ಯಾರು ಮಾಡಕ್ಕಾಗಲ್ಲ. ಏನ್ ಸರ್ಕಾರ ಹೆಬ್ಬೆಟ್ಟು ಹೊತ್ತಿಸ್ಕೊಳುತ್ತಾ? ನಾವು ಒಂದಿಷ್ಟು ಮಾನವೀಯತೆ ನಮ್ಗೆ ನಾವು ಪ್ರದರ್ಶನ ಮಾಡಬೇಕಾಗುತ್ತೆ. ಇಂಥ ಪ್ರಕರಣಗಳು ಇವರು ಕಷ್ಟದಲ್ಲಿದ್ದಾರೆ, ಅವರು ಇಂಟೆನ್ಸಿವ್ ಕೇರ್ ನಲ್ಲಿ ಅವರಿನ್ನೂ ಕೂಡ ಅವರಿಗೆ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿದ್ರು. ಹಾಗಿರುವಾಗ ನಾವು ಒಂದಿಷ್ಟು ಕಾದ್ ನೋಡೋಣ. ಇಂಥ ಪ್ರಕರಣಗಳಲ್ಲಿ ಇಂಥ ವಿಚಾರಗಳಲ್ಲಿ ಕೂಡ ಒಂದಿಷ್ಟು ಮಾನವೀಯತೆಯನ್ನ ತೋರಿಸ್ಬೇಕಲ್ವಾ. ಯಾರು ಅದನ್ನ ಆ ರೀತಿ ಮಾಡಕ್ ಹೋಗ್ತಾರೆ? ಮಾಡಿದ್ರೆ ಅವ್ರ ಕುಟುಂಬದವ್ರು ಮಾಡ್ಬೇಕಪ್ಪ, ಬೇರೆಯವ್ರು ಯಾರು ಮಾಡಕ್ಕಾಗಲ್ಲ. ಏನ್ ಸರ್ಕಾರ ಹೆಬ್ಬೆಟ್ಟು ಹೊತ್ತಿಸ್ಕೊಳುತ್ತಾ? ನಾವು ಒಂದಿಷ್ಟು ಮಾನವೀಯತೆ ನಮ್ಗೆ ನಾವು ಪ್ರದರ್ಶನ ಮಾಡಬೇಕಾಗುತ್ತೆ. ಇಂಥ ಪ್ರಕರಣಗಳು ಇವರು ಕಷ್ಟದಲ್ಲಿದ್ದಾರೆ, ಅವರು ಇಂಟೆನ್ಸಿವ್ ಕೇರ್ ನಲ್ಲಿ